ಶಿವಸುಂದರ್ ಅವರೇ, ನೀವು ಮಧ್ಯಪ್ರಾಚ್ಯ ಮತ್ತು ಈ ಯುದ್ಧ, ಅದು ಗಾಜಾ ಫಲಸ್ತೀನ್ ಇರ್ಬೋದು, ಬೇರೆ ವಿಚಾರಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀರಿ, ಚರ್ಚೆ ಮಾಡಿದ್ದೀರಿ. ಇರಾನ್ ಮೇಲೆ ಹಿಂದೆನೆ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಾಗಿ ಹೋಗಿದ್ದ ಸಂದರ್ಭದಲ್ಲಿ ಈ ತರದೊಂದು ಭೀತಿ ಇತ್ತು, ಆಗಬಹುದಾ ಅಂತ. ಈಗ ಆಗಿರೋದಕ್ಕೆ ಪರಮಾಣು ವಿಚಾರವನ್ನ, ಅದೇ ಕಾರಣ ಅಂತ ಅನ್ಸುತ್ತೆ? ಅದರ ಹೊರತಾಗಿ ಬೇರೆ ಕಾರಣಗಳನ್ನ ತಾವೇನ್ ಗುರುತಿಸಬಹುದು? ಮತ್ತು ಈಗಿನ ಒಂದು ಸೇಡಿನ ಕ್ರಮ ಎರಡೂ ಕಡೆಯಿಂದ ನಡೀತಿರೋದು ಜಗತ್ತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿ ನಿಲ್ಸತ್ತೆ? ಪ್ರಮುಖವಾದ ಅಂಶಗಳು ತಾವೇನ್ ಗುರುತಿಸ್ತೇವೆ? ಇರಾನು ಗುಪ್ತವಾಗಿ ಅಣ್ವಸ್ತ್ರಗಳನ್ನ ದಾಸ್ತಾನು ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಪರೀಕ್ಷಕರನ್ನ ಅಲ್ಲಿಗೆ ಒಳಬಿಡ್ತಾ ಇಲ್ಲ ಅನ್ನೋದನ್ನು ಕೇವಲ ಒಂದು ನೆಪ. ಯಾಕಂತಂದ್ರೆ ಜಗತ್ತಿನಲ್ಲಿ ಇರಾನ್, ಅದರಲ್ಲೂ ಈ ರೆಜಿಮ್ ಏನಿದೆ, ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಕಾಯ್ದೆಗಳೇನಿದೆ ಅದನ್ನ ಬಹಿರಂಗವಾಗಿ ಯಾವತ್ತೂ ಉಲ್ಲಂಘಿಸಿಲ್ಲ. ಮತ್ತು ಕಳೆದ 7-8 ವರ್ಷಗಳಲ್ಲಂತೂ ಬಹಳ ಸ್ವಪ್ರೇರಿತವಾಗಿ ಅವ್ರ ಜೊತೆ ಪರೀಕ್ಷೆಗೆ, ತಪಾಸಣೆಗೆ ಒಳಗೊಳ್ತಾ ಇದೆ. ಇವರ ಉದ್ದೇಶ ಯಾವತ್ತೂ ಕೂಡ ಅಮೆರಿಕದ ಮತ್ತು ಇಸ್ರೇಲ್ನ ಉದ್ದೇಶ, ಅದರಲ್ಲೂ ಇರಾನಿನ ಇವತ್ತಿನ ರೆಜಿಮ್ ಏನಿದೆ, ಆ ರೆಜಿಮ್ ಇಡೀ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಆಧಿಪತ್ಯವೇನಿದೆ, ಆ ಜಿಯೋ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಅದನ್ನ ಚಾಲೆಂಜ್ ಮಾಡುತ್ತೆ. ಇಸ್ರೇಲ್ ಅಂತೂ ತನ್ನ ಉದ್ದೇಶವನ್ನ ಬಹಳ ಸ್ಪಷ್ಟಪಡಿಸಿದೆ. ಇದು ಅಣ್ವಸ್ತ್ರದ ಕಾರಣ ಅಲ್ಲ, ಅವ್ರಿಗೆ ಒಂದು ರೆಜಿಮ್ ಚೇಂಜ್ ಆಗಬೇಕು. ರೆಜಿಮ್ ಅಂದ್ರೆ ಸರ್ಕಾರ ಅಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಇಸ್ಲಾಮಿಕ್ ಗಣರಾಜ್ಯ ಇದೆ. ಆ ಇಸ್ಲಾಮಿಕ್ ಗಣರಾಜ್ಯ ಅಮೆರಿಕ ಮತ್ತು ಇಸ್ರೇಲ್ ಅಂದ್ರೆ ಒಂದು ಜೂಯಿಷ್ ಹೆಜಿಮನಿಯನ್ನ, ಅಂದ್ರೆ ಒಂದು ಜಿಯೋನಿಸ್ಟ್ ಸರ್ಕಾರ ಏನಿದೆ ಇಸ್ರೇಲ್ನಲ್ಲಿ, ಟ್ರಂಪ್ ಮಾತ್ರ ಅಲ್ಲ, ಅವಾಗ ಅಲ್ಲಿ ಡೆಮಾಕ್ರಾಟ್ಸ್ ಇದ್ರು ಕೂಡ ಅದನ್ನೇ ಮಾಡ್ತಿದ್ರು. ಇಡೀ ಅಮೆರಿಕಾದ ಸಾಮ್ರಾಜ್ಯಶಾಹಿ ಹಿತಾಸಕ್ತಿ ಇಸ್ರೇಲ್ ಕಾಪಾಡ್ತಿದೆ ಈ ಮಧ್ಯಪ್ರಾಚ್ಯದಲ್ಲಿ. ಹೀಗಾಗಿ ಇವರು ಜಂಟಿಯಾಗಿ ತಮಗೆ ವಿರೋಧವಾಗಿರೋ ಶಕ್ತಿಗಳನ್ನ ಹೇಗಾದ್ರೂ ಮಾಡಿ ಕಿತ್ತಾಕ್ಬೇಕು, ತಾವು ಹೇಳಿದಂತೆ ಕೇಳುವ ಪಪೆಟ್ ರೆಜಿಮ್. ವೆನಿಜುಲಾದಲ್ಲೂ ಕೂಡ ಅವ್ರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ವೆನಿಜುಲಾದ ಅಧ್ಯಕ್ಷನ ಅಪಹರಣ ಮಾಡಿದ್ಮೇಲೆ ಟ್ರಂಪ್ ಹೇಳಿದ್ದೇನಪ್ಪ ಅಂದ್ರೆ ನಾನೇ ಅದರ ಹಂಗಾಮಿ ಅಧ್ಯಕ್ಷ ಅಂತ. ಅದರ ಉದ್ದೇಶ. ಇಡೀ ಜಗತ್ತಿಗೆ ಅವರು ಸಾಮ್ರಾಟರು, ಉಳಿದವರೆಲ್ಲರೂ ಸಾಮಂತರಾಗಿದ್ರೆ ಪರವಾಗಿಲ್ಲ. ಅದು ಅವರ ನಿಜವಾದ ಉದ್ದೇಶ. ಹಂಗ್ ನೋಡೋದಾದ್ರೆ ಈ ಸಂದರ್ಭದಲ್ಲಿ ಪಕ್ಷ ಮುಂದಿನ ಚರ್ಚೆನಲ್ಲೂ ಮಾತಾಡೋದು, ಪ್ರಕಾಶ್ ಅವರು ಕೂಡ ಅದನ್ನು ಮಾತಾಡಬಹುದು ಅನ್ಸುತ್ತೆ. ಹಿಪಾಕ್ರಸಿ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಣ್ವಸ್ತ್ರದ ದಾಸ್ತಾನು ಇಟ್ಕೊಂಡಿರೋದು ಅಮೆರಿಕ. ಜಗತ್ತಿನಲ್ಲಿ ಅನಗತ್ಯವಾಗಿ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿ, ಜಪಾನ್ ಶರಣಾದ ಮೇಲೂ ಕೂಡ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿರುವ ಏಕೈಕ ರಾಷ್ಟ್ರ ಅಮೆರಿಕ. ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಪರೀಕ್ಷಕರನ್ನ ಒಳಗ್ಬಿಟ್ಕೊಳ್ದಿರ ಅಕ್ರಮವಾಗಿ ಸುಮಾರು 200ಕ್ಕೂ ಹೆಚ್ಚು ಅಣ್ವಸ್ತ್ರವನ್ನ ದಾಸ್ತಾನು ಇಟ್ಕೊಂಡಿರೋದು ಇಸ್ರೇಲ್. ಈ ಅಮೆರಿಕ, ಆ ಇಸ್ರೇಲು ಇಬ್ಬರು ಸೇರ್ಕೊಂಡು ಅಣ್ವಸ್ತ್ರವನ್ನ ಗುಪ್ತವಾಗಿ ದಾಸ್ತಾನು ಮಾಡಿದ್ದಾರೆ. ಇದೊಂದು ದೊಡ್ಡ ಹಿಪಾಕ್ರಸಿ. ಮತ್ತು ವಿಶ್ವಸಂಸ್ಥೆ ಅಂತೂ ಇದರಲ್ಲಿ ಎಲ್ಲೂ ಪತ್ತೆನೇ ಇಲ್ಲ, ಅವ್ರಿಗೆ ಯಾವುದೇ ಪಾತ್ರವೂ ಇಲ್ಲ. ನೀವು ವಿಶ್ವಸಂಸ್ಥೆ ಏನೇ ಮಾಡಿದ್ರು ನಾವು ನಿಮ್ಮನ್ನು ಕೇಳಲ್ಲ ಅಂತಾರೆ. ಪ್ಯಾಲೆಸ್ತೈನ್ ವಿಷಯದಲ್ಲಂತೂ ನಡ್ಕೊಳ್ತಿರೋ ರೀತಿ ಸ್ಪಷ್ಟ ಇದೆ. ಸೊ ಈ ಒಟ್ಟಾರೆ ಈ ಜೂನ್ನಲ್ಲಿ ಪ್ರಯತ್ನ ಪಟ್ಟಾಗ್ಲೂ ಕೂಡ ಇರಾನ್ ಈ ರೀತಿ 2025 ಜೂನ್ನಲ್ಲಿ 12 ದಿನಗಳ ಯುದ್ಧ ಅಂತ ಏನ್ ಕರೀತಾರೆ, ಅದರಲ್ಲಿ ಅವ್ರಿಗೆ ದೊಡ್ಡ ಪ್ರತಿಯೇಟೆ ಬಿತ್ತು. ಈ ಸತಿ ಅಲ್ಲಿ ನಿಮ್ಗೆ ಗೊತ್ತಿದೆ, ಮುಂದೆ ಮಾತಾಡೋಣ, ಇರಾನ್ ಒಳಗಡೆನೂ ಕೂಡ ಹಲವಾರು ಭಿನ್ನಾಭಿಪ್ರಾಯಗಳು. ಅಫ್ಕೋರ್ಸ್ ಎಲ್ಲಾ ಕಾಲದಲ್ಲೂ ಕೂಡ ಮಲ್ಲಪ್ಪ ಶೆಟ್ಟಿಗಳು, ಎಲ್ಲಾ ಕಾಲದಲ್ಲೂ ಮೀರ್ ಸಾಧಕರು ಎಲ್ಲಾ ಸಾಮ್ರಾಜ್ಯಗಳಲ್ಲೂ ಇರ್ತಾರೆ. ಈ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ ಅಲ್ಲಿ ಇರಾನಿನ ನಾಯಕ. ಸೊ ಹೀಗಾಗಿ ಉದ್ದೇಶ ಅಣ್ವಸ್ತ್ರ ದಾಸ್ತಾನದ ಅಲ್ವೇ ಅಲ್ಲ, ಅದು ಮೊದಲನೇ ವಿಷಯ. ಅಣ್ವಸ್ತ್ರ ದಾಸ್ತಾನ ವಿಷಯ ಅಲ್ಲ, ಚೇಂಜ್ ಮಾತಾಡ್ತೀನಿ. ಪ್ರಕಾಶ್ ಅವರೇ, ಒಂದು ಕಾರ್ಮೋಡವೇ ಕರೆದಿದೆ ಏನಾಗತ್ತೆ ಅಂತ. ಮತ್ತು ನಾನು ಆಗ್ಲೇ ಹೇಳ್ದಂಗೆ ಅಂದಾಜಿನ ಪ್ರಕಾರ 90 ಲಕ್ಷ ಮಂದಿ ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ. ಅವರ ಸುರಕ್ಷತೆನೂ ಇದೆ. ಮತ್ತೆ ಆಸ್ಪತ್ರೆಗಳ ಮೇಲೆ, ಬಾಲಕಿಯರ ಶಾಲೆಗಳನ್ನ ಗುರಿಯಾಗಿಸಿ ದಾಳಿಯಾಗಿದೆ. 100 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ದೇಶದ ಪರಮೋಚ್ಚ ನಾಯಕ ಹತ್ಯೆ ಆಗಿದ್ದಾರೆ. ಈಗ ಇಸ್ರೇಲ್ ಮೇಲೂ ಕೂಡ ಅದೇ ದಾಳಿ ನಡೀತಾ ಇದೆ. ಅಂದ್ರೆ ಒಬ್ರು ಕೊಂದಿದ್ದಾರೆ, ಇನ್ನೊಬ್ರು ಕೊಲ್ಬೇಕು, ಆ ತರದ ದಾಳಿಗಳು ನಡೀತಾ ಇದೆ. ಇದು ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬೀರ್ತಿದೆ, ಅದರಲ್ಲೂ ಕೂಡ ತೈಲ ಬೆಲೆ ಮೇಲೆ. ಏನ್ ಪ್ರತಿಕ್ರಿಯಿಸಿದೆ ಮೊದಲನೇದಾಗಿ ತಾವು? ಮೊದಲನೇದಾಗಿ ಇದ್ರೊಳಗಡೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಈ ಜಂಟಿ ಕಾರ್ಯಾಚರಣೆ ಇದೆಯಲ್ಲ, ಮೂಲತಃ ಒಂದು ಸಾರ್ವಭೌಮ ದೇಶದ ಮೇಲೆ ಏಕಾಏಕಿ ದಾಳಿ ಮಾಡ್ತಕ್ಕಂಥ ಒಂದು ದುಷ್ಟತನ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಯಾವ ಮಾನ್ಯತೆಯನ್ನು ಕೊಡಲ್ಲ ಅನ್ನುವಂತ ಧಾರ್ಷ್ಟ್ಯ ಮತ್ತು
ವಿಶ್ವಸಂಸ್ಥೆಯ ಯಾವ ನಿಯಮಗಳಿಗೂ ನಾನು ಬಾಧ್ಯಸ್ಥನಲ್ಲ ಅನ್ನುವಂತ ಒಂದು ಅಹಂಕಾರ ಎಲ್ಲವೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಈ ದಾಳಿಯಲ್ಲಿ ಸೇರ್ಕೊಂಡಿದೆ. ಅಸಲಿಗೆ ಅಮೆರಿಕ ಹಿಂದೆ ಎಲ್ಲ ಈ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರ್ತಿದ್ದೀವಿ ಅಂತೇಳೆಲ್ಲ ಹಿಂದೆ ಅವ್ರು ಮಾತಾಡ್ತಿದ್ರಲ್ಲ, ಆಗ ಅವರು ಒಂದು ಶಬ್ದವನ್ನ ಬಳಸ್ತಾ ಇದ್ರು. ಕೆಲವು ದೇಶಗಳು ಯಾರು ಅವರ ಮಾತನ್ನ ಕೇಳಲ್ಲ ಅಂತ ದೇಶಗಳನ್ನ ಅವರು ರೋಗ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾ ಇದ್ರು. ಅಸಲಿಗೆ ಇವತ್ತೇನಾದ್ರೂ ಜಗತ್ತಲ್ಲಿ ಯಾರನ್ನಾದ್ರೂ ರೋಗ್ ಸ್ಟೇಟ್ ಅಥವಾ ರೋಗ್ ಸ್ಟೇಟ್ಸ್ ಅಂತ ಕರೆಯೋದಾದ್ರೆ, ಪುಂಡ ರಾಜ್ಯಗಳು ಅಥವಾ ಪುಂಡ ಪ್ರಭುತ್ವಗಳು ಅಂತೇಳಿ ಕರೆಯೋದಾದ್ರೆ, ಅದು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯಾವ ಅನುಮಾನ ಇಲ್ಲದೆ ಕೂಡ ನಾವು ಕರೀಬಹುದು. ಯಾಕೆಂದ್ರೆ ಅವರಿಗೆ ಯಾವ ದೇಶದ ಮೇಲೆ ಯಾವ ಜನರ ಮೇಲೆ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತ ಈ ಬೀದಿ ರೌಡಿಗಳು ಗುಂಪುಗಳನ್ನ ಕಟ್ಕೊಂಡು ಗ್ಯಾಂಗ್ ವಾರಗಳು ಮಾಡ್ತಾರಲ್ಲ, ಆ ರೀತಿಯ ಒಳಗಡೆ ಇದು ಈ ಪುಂಡ ರೌಡಿಗಳು ವ್ಯವಹಾರ ಮಾಡೋ ರೀತಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ಜಗತ್ತನ್ನ, ಅದರಲ್ಲೂ ಮುಖ್ಯವಾಗಿ ಮಧ್ಯ ಏಷ್ಯಾದ ಒಳಗಡೆಯಲ್ಲಿ ಈ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈಗಾಗ್ಲೇ ಹೇಳದಂತೆ ಇರಾನ್ ಮೇಲೆ ಅವ್ರು ಮಾಡಿರ್ತಕ್ಕಂಥ ದಾಳಿ ಅಸಲಿಗೆ ಅಲ್ಲಿ ರೆಜಿಮ್ ಚೇಂಜ್ ಅಥವಾ ಪ್ರಭುತ್ವದ ಬದಲಾವಣೆ ಆಗಬೇಕು ಅಂತ ಅವ್ರು ಏನ್ ಮಾತಾಡ್ತಿದಾರಲ್ಲ, ಯಾಕೆ ಪ್ರಭುತ್ವ ಬದಲಾಗಬೇಕು ಇದು ಪ್ರಶ್ನೆ. ಅವ್ರು ಹೇಳ್ತಿರೋ ಕಾರಣ ಈಗಾಗ್ಲೇ ಹೇಳದಂತೆ ಅವರು ಅಣ್ವಸ್ತ್ರಗಳನ್ನ ಬೆಳೆಸ್ತಾ ಇದ್ದಾರೆ, ಎನ್ರಿಚ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ವಿಶೇಷ ಏನ್ ಗೊತ್ತಾ ಇದ್ರೊಳಗಡೆಯಲ್ಲಿ, ಈಗಾಗ್ಲೇ ಹೇಳದಂತೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಒಂದಿದೆ. ಅವರು ಜಗತ್ತಿನಲ್ಲಿ ಯಾರೆಲ್ಲ ಈ ಅಣ್ವಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾರೆ ಅನ್ನುವಂಥದ್ದನ್ನ ಹೋಗಿ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರು ಮಾಡ್ತಾ ಇದ್ರೆ ಅದನ್ನ ಹೇಳ್ಲಿಕ್ಕೆ ಇವಕ್ಕೆಲ್ಲವೂ ಕೂಡ ಅವಕಾಶಗಳಿದಾವೆ ಅವರಿಗೆ. ಅವರು ಬೇರೆ ಎಲ್ಲಾ ದೇಶಗಳಿಗೆ ಹೋಗಿ ಪರಿಶೀಲನೆ ಮಾಡಬಹುದು, ಇರಾನ್ಗೆ ಹೋಗಿ ಪರಿಶೀಲನೆ ಮಾಡಬಹುದು, ಭಾರತಕ್ಕೂ ಬಂದು ಪರಿಶೀಲನೆ ಮಾಡಬಹುದು, ಅಥವಾ ಭಾರತದಂತ ಇನ್ನ ಹಲವು ದೇಶಗಳಿಗೆ ಹೋಗಿ ಪರಿಶೀಲನೆ ಮಾಡಬಹುದು. ಆದ್ರೆ ಅವ್ರು ಇಸ್ರೇಲ್ ಅಲ್ಲಿ ಪರಿಶೀಲನೆ ಮಾಡಂಗಿಲ್ಲ ಅಥವಾ ಅಮೆರಿಕದಲ್ಲಿ ಪರಿಶೀಲನೆ ಮಾಡಂಗಿಲ್ಲ ಅನ್ನೋಂಥ ಪರಿಸ್ಥಿತಿಗಳಿದಾವೆ. ಅಷ್ಟೇ ಯಾಕೆ, ಜಗತ್ತಿನ ಒಳಗಡೆ 2ನೇ ಮಹಾಯುದ್ಧ ಮುಗಿದ ಮೇಲೆ ಜಗತ್ತಿನ ಒಳಗಡೆಯಲ್ಲಿ ಈ ಅಣ್ವಸ್ತ್ರಗಳನ್ನೂ ಸೇರಿಸಿದಂತೆ ಈ ಸಮೂಹ ವಿನಾಶದ ಅಸ್ತ್ರಗಳನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆರಂಭ ಆದಂತ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇದೆಯಲ್ಲ, NPT ಅಂತ ನಾವೇನ್ ಕರಿತೀವಲ್ಲ, ಈಗ ಅದೊಂದು ರೀತಿ ನಿಷ್ಕ್ರಿಯ ಆದಂಗ ಆಗಿದೆ. ಜಗತ್ತಿನ ಎಲ್ಲಾ ದೇಶಗಳು ಅದಕ್ಕೆ ಸಹಿ ಹಾಕಿದಾವೆ. ಅಣ್ವಸ್ತ್ರಗಳು ಅಥವಾ ಇತರೆ ಶಸ್ತ್ರಾಸ್ತ್ರಗಳನ್ನ ಕಡಿಮೆ ಮಾಡ್ತಾ ಹೋಗಬೇಕು, ಜಗತ್ತಲ್ಲಿ ಶಾಂತಿ ನೆಲೆಸಬೇಕು, ಯುದ್ಧವನ್ನ ಹೆಚ್ಚು ಪ್ರಚೋದಿಸಬಾರದು ಅಂತ ಹೇಳಿ. ಅದಕ್ಕೂ ಕೂಡ ಜಗತ್ತಿನ ಎಲ್ಲಾ ದೇಶಗಳು ಸಹಿ ಹಾಕಿದಾವೆ. ಆದ್ರೆ ಸಹಿ ಹಾಕದೇ ಇರುವಂತ ದೇಶಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನುವಂಥದ್ದನ್ನೇ ನಾವು ಇಲ್ಲಿ ಗಮನಿಸಬೇಕಾಗಿರೋದು. ಅಂದ್ರೆ ಈ ಅಮೆರಿಕ ಮೂಲಭೂತವಾಗಿ ಜಗತ್ತಿನ ಸಂಪನ್ಮೂಲಗಳನ್ನ, ತೈಲವನ್ನ, ಖನಿಜ ಸಂಪತ್ತನ್ನ ತನಗೆ ಬೇಕಾದ ಹಾಗೆ ಲೂಟಿ ಮಾಡ್ಲಿಕ್ಕೆ ಅವಕಾಶ ಯಾವ ದೇಶ ಕೊಡಲ್ವೋ ಅಂತ ಎಲ್ಲ ದೇಶಗಳ ಮೇಲೆ ಈ ರೀತಿ ಏಕಪಕ್ಷೀಯವಾಗಿ ದಾಳಿ ಮಾಡುವಂಥದ್ದು, ಕೊಲ್ಲುವಂಥದ್ದು, ಜನರನ್ನ ಕೊಲ್ಲೋದು, ಮಹಿಳೆಯರನ್ನ ಕೊಲ್ಲೋದು, ವಿದ್ಯಾರ್ಥಿಗಳನ್ನ ಕೊಲ್ಲೋದು, ಶಾಲಾ ಮಕ್ಕಳನ್ನ ಕೊಲ್ಲೋದು, ಆಸ್ಪತ್ರೆಗಳ ನಾಶ ಮಾಡುವಂಥದ್ದು, ಇದು ವ್ಯಾಪಕವಾಗಿ ಅಮೆರಿಕ ಮಾಡ್ತಾ ಇದೆ. ಈಗಲೂ ಕೂಡ ಅದನ್ನೇ ಅವ್ರು ಇರಾನ್ ವಿಚಾರದಲ್ಲಿ ಮಾಡಿರುವಂತದ್ದು. ಇದನ್ನ ನಾವು ಪೂರ್ಣವಾಗಿ ಖಂಡಿಸಬೇಕು. ಮಾತ್ರ ಅಲ್ಲ, ಇಡೀ ಜಗತ್ತಿನ ಜನತೆ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ನ ಈ ದುಷ್ಕೃತ್ಯದ ವಿರುದ್ಧ ನಿಲ್ಲಬೇಕು. ಜಗತ್ತಿನ ಪ್ರಜಾಪ್ರಭುತ್ವ ಜನತೆ ಇದರ ವಿರುದ್ಧ ನಿಲ್ಲಬೇಕು. ಭಾರತ ಸರ್ಕಾರ ಬಹಳ ಮುಖ್ಯವಾಗಿ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಇರಾನ್ನ ಜೊತೆಯಲ್ಲಿ ನಿಲ್ಲಬೇಕು, ಇರಾನ್ನ ಜನತೆಯ ಜೊತೆಯಲ್ಲಿ ನಿಲ್ಲಬೇಕು. ಆದ್ರೆ ಆ ರೀತಿಯ ಪರಿಸ್ಥಿತಿ ಭಾರತ ಸರ್ಕಾರದ ಕಾಣ್ತಾ ಇಲ್ಲ. ಹೀಗಾಗಿ ಭಾರತದ ವ್ಯಾಪಾರ, ಭಾರತದಿಂದ ಹೊರಗಡೆ ಇರ್ತಕ್ಕಂಥ ಭಾರತೀಯರು, ಇವರೆಲ್ಲರ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ಲಿಕ್ಕಿದೆ. ಆ ಹಿನ್ನೆಲೆ ಒಳಗಡೆಯಲ್ಲಿ ಈ ಯುದ್ಧವನ್ನ ತಕ್ಷಣವೇ ನಿಲ್ಲಿಸಬೇಕು, ಅಮೆರಿಕ ಮತ್ತು ಇಸ್ರೇಲ್ ವಾಪಸ್ ಹೋಗ್ಬೇಕು ಈ ವಿಚಾರದಲ್ಲಿ ಅಂತೇಳಿ ನಾವು ಗಮನಿಸಬೇಕಾಗಿದೆ. ಸರಿ, ಮಾತಾಡ್ತೀನಿ ನಿಮ್ ಜೊತೆಗೆ. ಶಿವಸುಂದರ್ ಅವರೇ, ವಿವರವಾಗಿ ಮಾತಾಡೋಣ ಅಂತ ಹೇಳಿದ್ರಿ. ಮೊದಲನೇದಾಗಿ ಒಂದಿದೆ, ಅಲ್ಲಿ ಇರಾನ್ ನಲ್ಲಿ ಪರಮೋಚ್ಚ ನಾಯಕ ಹತ್ಯೆಯನ್ನ ಅಲ್ಲಿನ ಕೆಲವು ನಾಗರಿಕರು, ಕೆಲವು ದೇಶವಾಸಿಗಳು ಸಂಭ್ರಮಿಸಿದ್ದಾರೆ ಅನ್ನೋದು ಇನ್ನೊಂದು ವಿಚಾರ. ಅದರ ಜೊತೆಯಲ್ಲಿ ಅದರ ಅಕ್ಕಪಕ್ಕದ ರಾಷ್ಟ್ರಗಳು, ಅಂದ್ರೆ ಈಗ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಸೇನಾ ನೆಲೆಯನ್ನ ಹೊಂದಿದೆ, ಅದನ್ನ ಗುರಿಯಾಗಿಸಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ಕೊಂಡ್ರು. ಆ ದಾಳಿಯಲ್ಲಿ ನಾಗರಿಕರ ಹತ್ಯೆ ಆಗ್ತಿದೆ, ಅದನ್ನ ಈ ಎಲ್ಲಾ ದೇಶಗಳು ಖಂಡಿಸಿದಾವೆ. ಇದನ್ನ ತಾವು ಹೇಗೆ ನೋಡ್ತೀರಿ? ಬೇರೆ ಬೇರೆ ದೇಶಗಳ ಮೇಲೆ ಇರಾನ್ ದಾಳಿ ಮಾಡ್ತಿರೋದು ಮತ್ತು ಈಗ ಇವತ್ತಿನ ಬೆಳವಣಿಗೆ ಅಂದ್ರೆ ಟ್ರಂಪ್ ಈಗ ಇರಾನ್ ಜೊತೆ ಮಾತುಕತೆಗೆ ಸಿದ್ಧ ಅಂತ ಅಂದ್ರೂ ಕೂಡ ಇರಾನ್ ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಿರಸ್ಕಾರ ಮಾಡಿದೆ, ನಮ್ಗೆ ಯಾವ ಮಾತುಕತೆನೂ ಬೇಡ ಅಂತ. ಇದನ್ನ ತಾವು ಹೇಗೆ ನೋಡ್ತೀರಿ? ಮೊದಲನೇದು, ಮಾಧ್ಯಮಗಳು ಪದಗಳನ್ನ ಬಳಸುವುದರ ಮೂಲಕ ಯಾವ ಪದಗಳನ್ನ ಬಳಸ್ತಾರೆ ಅದ್ರ ಹಿಂದ್ಗಡೆ ಒಂದು ರಾಜಕಾರಣ ಇರುತ್ತೆ.
ಯಾರ ಮೇಲೆ ದಾಳಿ ಮಾಡಿದ್ದಾರೆ? ಸಿವಿಲಿಯನ್ ಟಾರ್ಗೆಟ್ಸ್ ಮೇಲೆ ದಾಳಿ ಆಗ್ತಾ ಇದೆಯಾ, ಮಿಲಿಟರಿ ಟಾರ್ಗೆಟ್ಸ್ ಮೇಲೆ ದಾಳಿ ಆಗ್ತಾ ಇದೆಯಾ? ಇಡೀ ಮಧ್ಯಪ್ರಾಚ್ಯದಲ್ಲಿ ಇರಾನನ್ನು ಸುತ್ತುವರಿಯುವಂತೆ ಆ ಎಲ್ಲ ಅರಬ್ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಪ್ರಧಾನವಾಗಿ ಇವರು ಟಾರ್ಗೆಟ್ ಮಾಡ್ಕೊಳ್ತಿರೋದು ಇರಾನ್ನರು. ಮೊದಲನೇದು, ದಾಳಿ ಪ್ರಾರಂಭ ಮಾಡಿದ್ಯಾರು? ದಾಳಿ ಪ್ರಾರಂಭ ಮಾಡಿದ್ಮೇಲೆ ಆತ್ಮರಕ್ಷಣೆಗೆ ಏನು ಮಾಡ್ತಾರೆ? ಈಗ ಇಸ್ರೇಲು ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದ್ರೆ ಅದು ಇಸ್ರೇಲ್ನ ಆತ್ಮರಕ್ಷಣೆಗೆ, ಪ್ಯಾಲೆಸ್ತೈನ್ ಅವರು ಅದಕ್ಕೆ ತಮ್ಮನ್ನು ತಾವು ರಕ್ಷಿಸ್ಕೊಳಕ್ ಮಾಡಿದ್ರೆ ಅದು ಆಕ್ರಮಣ ಮತ್ತು ಯುದ್ಧ. ಇದು ಪದಗಳಲ್ಲೇ ಇರುವಂತಹ ದೊಡ್ಡ ಒಂದು ಹಿಪಾಕ್ರಸಿ, ಭಾಷಾ ಬಳಕೆಯ ಒಂದು ದೊಡ್ಡ ಸಾಂಸ್ಕೃತಿಕ ಸಾಮ್ರಾಜ್ಯಶಾಹಿ ರಾಜಕಾರಣ. ಮಾಧ್ಯಮಗಳು ಅದಕ್ಕೆ ಬಹಳ ಬೇಗ, ಯಾಕಂದ್ರೆ ಮಾಧ್ಯಮಗಳು ಸುಮಾರಷ್ಟು, ಎಸ್ಪೆಷಲಿ ಪಾಶ್ಚಿಮಾತ್ಯ ಮಾಧ್ಯಮಗಳು, ಅಮೆರಿಕ ಮತ್ತು ಆ ಅಮೆರಿಕಾದ ಕರೋಡ್ಪತಿಗಳು ನಡೆಸೋ ಮಾಧ್ಯಮಗಳು, ಆದ್ದರಿಂದ ಅದನ್ನು ನಾವು ವಿಶ್ಲೇಷಿಸಿ ಬಗೆದು ನೋಡಬೇಕಾಗುತ್ತೆ. ಈ ಎಕನಾಮಿಕ್ ಟಾರ್ಗೆಟ್ಗಳನ್ನು ಕೂಡ ಅವ್ರು ಮಾಡ್ತಿದ್ದಾರೆ. ಮಾಡಬೇಕಾದ್ರೆ ಈಗ ಉದಾಹರಣೆಗೆ ಅತ್ಯಂತ ಹೆಚ್ಚು ನಾಗರಿಕರು, ಅಮಾಯಕ ನಾಗರಿಕರು ಸತ್ತಿರೋದಿಲ್ಲಿ 180 ಜನ ಇವತ್ತು ಸಾವಿನ ಬಾಲಕಿಯರ ಶಾಲೆಯರ ಮೇಲೆ ದಾಳಿ ಮಾಡಿದ್ರು. ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಒಂದಾದ್ರೂ ವೆಸ್ಟರ್ನ್ ಮೀಡಿಯಾದಲ್ಲಿ ಅಮೆರಿಕಾದ ಈ ದಾಳಿಯನ್ನು, ಇದು ಟಾರ್ಗೆಟೆಡ್ ದಾಳಿ. ಇನ್ಫ್ಯಾಕ್ಟ್ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ ಇರುವಂತಹ ಸಾಮರ್ಥ್ಯ ಎಂತದಪ್ಪ ಅಂದ್ರೆ ಸ್ಪೆಸಿಫಿಕ್ ಟಾರ್ಗೆಟ್, ನಿಖರವಾಗಿ ಒಂದು ಶಾಲೆಯನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಮತ್ತೆ ಇದು ಹೊಸದಲ್ಲ. ಪ್ಯಾಲೆಸ್ತೈನ್ ನಲ್ಲಿ ಅಮೆರಿಕ ಇಸ್ರೇಲ್ ಇಬ್ರು ಸೇರ್ಕೊಂಡು ಮಾಡ್ತಿರೋದೇ. ಯಾವುದು ಸತ್ತಿರೋ 75,000 ಜನರಲ್ಲಿ 60,000 ಜನ ಮಹಿಳೆಯರು ಮತ್ತು ಅಮಾಯಕರು. ಸ್ಕೂಲುಗಳು, ಆಸ್ಪತ್ರೆಗಳು, ಮಾಧ್ಯಮಗಳು, ಅಂದ್ರೆ ನಾಗರಿಕರನ್ನೇ ಭಯಭೀತರನ್ನಾಗಿಸಿ ಮತ್ತು ಆ ನಾಗರಿಕರು ರೆಜಿಮ್ಗೆ ಕೊಡುವ ಸಪೋರ್ಟ್ಗೆ ಭಯವನ್ನ, ಭೀತಿಯನ್ನ, ಅಸಮಾಧಾನ ಇದ್ರೆ ಅದನ್ನು ಆಕ್ರೋಶವನ್ನಾಗಿ ಮಾಡಿಸಿ ರೆಜಿಮ್ ಚೇಂಜ್ ಮಾಡುವಂತಹ ದೊಡ್ಡ ಸಾಮ್ರಾಜ್ಯಶಾಹಿ ಕುತಂತ್ರ. ಅಮೆರಿಕಾಗೆ ಇತ್ತ ದೊಡ್ಡ ಇತಿಹಾಸ ಇದೆ. 1945ರ ಎರಡನೇ ಮಹಾಯುದ್ಧದ ನಂತರದಲ್ಲಿ ಏನೊಂದು ನಾವೊಂದು ಡೆಮಾಕ್ರೆಟಿಕ್ ವರ್ಲ್ಡ್ ಸ್ಥಾಪಿಸ್ಕೊಂಡ್ವಿ ಅಂತೆಲ್ಲ ಹೇಳ್ತಾರೆ. ಅದಾದ ನಂತರದಲ್ಲಿ ಅಮೆರಿಕ ಕನಿಷ್ಠ 40 ದೇಶಗಳ ಮೇಲೆ ಬಾಂಬ್ ದಾಳಿ ಮಾಡಿದ್ದಾರೆ. ಸುಮಾರು 80 ದೇಶಗಳ ಮೇಲೆ ತಮ್ಮ CIA, ತಮ್ಮ ಇತ್ಯಾದಿ ಇವುಗಳನ್ನು ಬಳಸಿಕೊಂಡು ರೆಜಿಮ್ ಚೇಂಜ್ ಮಾಡುವುದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದು ಅವರ ಆಧುನಿಕ ಸಾಮ್ರಾಜ್ಯಶಾಹಿ ಹುನ್ನಾರಗಳ ಭಾಗ. ಸಿವಿಲಿಯನ್ ಟಾರ್ಗೆಟ್ನ ನಿರ್ದಿಷ್ಟ ಉದ್ದೇಶಕ್ಕೆ ಬರಬೇಕು ಅಂತಂದ್ರೆ ಇಲ್ಲಿ ಇರಾನ್ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರರ್ಥ ಇರಾನಿನ ಇವತ್ತಿನ ರೆಜಿಮು ಬಹಳ ಡೆಮಾಕ್ರಾಟಿಕ್ ಆಗಿದೆ, ಅದಲ್ಲ ವಿಷಯ. ಅಲ್ಲಿ ಅವರು ಡೆಮಾಕ್ರಾಟ್ ಆಗಿಲ್ಲ ಅಂದ್ರೆ, ಉದಾಹರಣೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅತ್ಯಂತ ಆಟೋಕ್ರಾಟಿಕ್ ಫ್ಯಾಸಿಸ್ಟ್ ಆಳ್ವಿಕೆಯನ್ನ ಮಾಡ್ತಿದ್ದಾರೆ. ಅವರನ್ನ ಅಧಿಕಾರದಿಂದ ಕೆಳಗುರುಳಿಸಬೇಕಾಗಿರೋದು ನಾವು ಮಾಡ್ತೀವಿ, ನಾವು ಜನ. ಅಮೆರಿಕಾದವ್ರು ಬಂದು ಮೋದಿಯನ್ನ ಕಿಡ್ನಾಪ್ ಮಾಡಬಾರ್ದು, ವೆನೆಜುಲಾನ ಕಿಡ್ನಾಪ್ ಮಾಡದಂತೆ, ಅದು ತಪ್ಪು. ಅಮೆರಿಕಾದವ್ರು ಬಂದು ಬಾಂಬ್ ಹಾಕ್ಬಿಟ್ಟು 1971ರಲ್ಲಿ ಚಿಲಿನಲ್ಲಿ ಮಾಡಿದ್ರು, ಜನ ಆಯ್ಕೆ ಮಾಡಿದ್ದಂತ ಪ್ರೆಸಿಡೆಂಟ್ನ ಸಾಯಿಸಿದಾಗೆ. ಹಂಗೆ ಮಾಡಬಾರ್ದು, ಅದು ನಮಗ್ ಬಿಟ್ಟಿದ್ದು. ಹಾಗೇನೆ ಇರಾನಿನಲ್ಲಿ ಅವರೊಬ್ರು ಆಟೋಕ್ರಾಟ್ ರೆಜಿಮ್ ಇದೆ ಅಂತಂದ್ರೆ ಇರಾನಿನ ಜನ ಅದನ್ನ ನೋಡ್ಕೋತಾರೆ, ರಿಪ್ರೆಷನ್ ಮಾಡ್ತಾ ಇದಾರೆ, ಅಲ್ಲಿ ದಮನ ಮಾಡ್ತಿದ್ದಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಡಿಪ್ಲೊಮ್ಯಾಟಿಕ್ ಸೋರ್ಸಲ್ಲಿ ನೀವು ಒತ್ತಡ ತರ್ರಿ. ಎಷ್ಟು ದೇಶಗಳಲ್ಲಿ ಒತ್ತಡ. ಈಗ ಸಾಕ್ಷಾತ್ ಟ್ರಂಪ್ ಈ ಸತಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೆಲ್ಲಿ ತನ್ನ ಆಳ್ವಿಕೆ ವಿರುದ್ಧ ಬರ್ತಿದೆ ಎಲ್ಲಾ ರಾಜ್ಯಗಳಲ್ಲಿ ಫೆಡರಲ್ ಪೊಲೀಸ್ ಕಳಿಸ್ತಾ ಇದ್ದಾನೆ ಮನುಷ್ಯ. ಯಾವ ಬಗೆಯ ಕಾನೂನುಗಳು ಅಂದ್ರೆ ಮೆಕಾರ್ತೆ ರೆಜಿಮ್ ಅಂತಾರೆ. 1950ರಲ್ಲಿ ಅಮೆರಿಕಾದಲ್ಲಿ ಇದ್ದಂತ ಎಡಪಂಥೀಯರನ್ನ ಹುಡುಕಿ ಅವ್ರನ್ನ ಹೊಸಕಿ ಹಾಕುವುದಕ್ಕೆ ಮೆಕಾರ್ತೆ ಏನೇನು ಮಾಡದ ಅದನ್ನ ಈಗ ಟ್ರಂಪ್ ಮಾಡ್ತಿದ್ದಾರೆ. ಇವರು ಬೇರೆ ದೇಶಗಳ ದಮನದ ಬಗ್ಗೆ, ಆ ರೆಜಿಮ್ನ ಗುಣಲಕ್ಷಣಗಳ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಹಕ್ಕಿಲ್ಲ. ಇಸ್ರೇಲ್ನಲ್ಲಂತೂ ಈ ಹಾಲಿ ಪ್ರಧಾನಿ ನೇತನ್ಯಾಹು ಬಗ್ಗೆ ಇಸ್ರೇಲಿನ ಜನ ಈ ಅಕ್ಟೋಬರ್ 7ರ ದಾಳಿ ಆಗುವುದಕ್ಕೆ ಮುಂಚೆ ದೊಡ್ಡ ಪ್ರತಿಭಟನೆಗಳು ಮಾಡ್ತಿದ್ರು. ಈತನ ಮೇಲೆ ಕರಪ್ಷನ್ ಸ್ಕ್ಯಾಂಡಲ್ಸ್ ಇದೆ. ಎಪ್ಸ್ಟೀನ್ ಸ್ಕ್ಯಾಂಡಲ್ ಅಂತೂ ಬಿಟ್ಟುಬಿಡಿ, ಎಪ್ಸ್ಟೀನ್ ಸ್ಕ್ಯಾಂಡಲ್ ಅಂತೂ ಇವೆಲ್ಲ ಹಗರಣಗಳಿದೆ. ಸೊ ಹೀಗಾಗಿ ವಿಷಯ ಏನಪ್ಪಾ ಅಂದ್ರೆ, ಟಾರ್ಗೆಟ್ ಮಾಡಿ ಸಿವಿಲಿಯನ್ ಟಾರ್ಗೆಟ್ಗಳನ್ನ ಮಾಡುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕ ಇಬ್ರು ಜೊತೆಗೂಡಿ ಇರಾನಿನ ಜನರನ್ನ ಭಯಭೀತಗೊಳಿಸಿ, ನೀವು ನಮ್ಮ ಜೊತೆಗೆ ಸಹಕರಿಸಲಿಲ್ಲ ಅಂದ್ರೆ ಸರ್ವನಾಶ ಮಾಡ್ತೀವಿ ಅಂತ ಮಾಡ್ತಿರೋ ಹುನ್ನಾರ. ಇದುವರೆಗೆ ಇರಾನ್ ಆ ರೀತಿ ಉದ್ದೇಶಪೂರ್ವಕವಾಗಿ ನಾಗರಿಕ ಗುರಿಗಳನ್ನ ಟಾರ್ಗೆಟ್ ಮಾಡಿರೋದು ಕಂಡು ಬಂದಿಲ್ಲ. ಅವರು ಟಾರ್ಗೆಟ್ ಮಾಡ್ತಾ ಇರೋದು ಸೇನಾ ನೆಲೆಗಳನ್ನ. ಸೇನಾ ನೆಲೆಗಳು ಇಡೀ ಇರಾನಿನ ಸುತ್ತಮುತ್ತ ಇರುವ ದೇಶಗಳಲ್ಲೇ ಇದೆ. ಬಹರೈನಲ್ಲಿ ಇದೆ, ಉದಾಹರಣೆಗೆ UAE ನಲ್ಲಿ ಇದೆ, ಕತಾರ್ನಲ್ಲಿ ಇದೆ. ಸೊ ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಕೆಲವು ಹೋಟೆಲ್ಗಳನ್ನ ಕೂಡ ಟಾರ್ಗೆಟ್ ಮಾಡಿರುವಂತ ವರದಿಗಳಿದ್ದಾವೆ. ಆದರೆ ಶಾಲೆಗಳನ್ನ, ಆಸ್ಪತ್ರೆಗಳನ್ನ, ಜನಸಮುದಾಯದ ವಸತಿಗಳಿರುವಂತ ಜಾಗಗಳನ್ನ ಟಾರ್ಗೆಟ್ ಮಾಡಿಲ್ಲ. ವಿಷಯ ಏನಪ್ಪಾ ಅಂದ್ರೆ, ಯುದ್ಧದಲ್ಲಿ ಮೊಟ್ಟ ಮೊದಲ ಬಲಿಯಾಗುವುದು ಯಾವುದಪ್ಪ ಅಂದ್ರೆ ಸತ್ಯ ಮೊದಲು ಸಾವಿಗೀಡಾಗುತ್ತೆ, ಸುಳ್ಳುಗಳು ವಿಜೃಂಭಿಸ್ತವೆ. ಇದರಲ್ಲಿ ಮಾಧ್ಯಮಗಳು ಎರಡನ್ನೂ ಒಪ್ಪಬೇಕಾಗಿಲ್ಲ, ವಾಸ್ತವಿಕ ವಿಶ್ಲೇಷಣೆ ಮಾಡಬೇಕಲ್ಲ. ಪ್ರಕಾಶ್ ಅವರು ಕೂಡ ಹೇಳಿದಂತೆ ಅಣುವಸ್ತ್ರ ಪರೀಕ್ಷಕರನ್ನ ಬಿಟ್ಕೊಳುತ್ತಿಲ್ಲ ಅನ್ನೋ ನಿಯಮ ಆದ್ರೆ
ಮೊನ್ನೆ 2 ದಿವಸದ ಕೆಳಗಡೆ ಆ ಒಪ್ಪಂದದ ಮಾತುಕತೆ ಮುಗಿದಿತ್ತು. ನಿನ್ನೆ ಜೆನೀವಾದಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ಆಗ್ಬೇಕಾಗಿತ್ತು. ಐಎಇನ ಮುಖ್ಯಸ್ಥರು ಕೂಡ ಏನ್ ಹೇಳ್ತಿದ್ರು, ಮಾತುಕತೆ ಫಲಪ್ರದವಾಗಿ ನಡೆಯುತ್ತಿದೆ, ದಿಕ್ಕು ಫಲಿತಾಂಶಗಳನ್ನು ಕೊಡುವ ರೀತಿ ಸೂಚನೆಗಳು ಕಾಣ್ತಾ ಇದೆ. ಹಾಗಿದ್ಮೇಲೆ ಯಾಕೆ ದಾಳಿ ಮಾಡಿದ್ರಿ ನೀವು? ಸೊ ಇದು ಇಂಪೀರಿಯಲಿಸಂ, ಸಾಮ್ರಾಜ್ಯಶಾಹಿ, ಹಿಪೋಕ್ರಸಿ, ಸೋಗಲಾಡಿತನ, ಸುಳ್ಳು, ಇವುಗಳ ಆಶ್ರಯನಲ್ಲೇ ನಡೀತದೆ. ಇದರಲ್ಲೂ ಕೂಡ ಈ ನಾಗರಿಕ ಟಾರ್ಗೆಟ್ಗಳ ದಾಳಿ ವಿಷಯದಲ್ಲೂ ಕೂಡ ಏಕಪಕ್ಷೀಯವಾದಂತ ಸುಳ್ಳುಗಳು ಅತಿ ದೊಡ್ಡ ಪ್ರಚಾರದಲ್ಲಿದೆ ಅಂತ ಇರುವಂತ ವರದಿಗಳನ್ನ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸಿ ನೋಡಿದಾಗ ಇದು ಕಂಪ್ಲೀಟ್ ಆಗಿ ಇರಾನ್ ಒಳ್ಳೇದನ್ನೇ ಮಾಡ್ತಾ ಇದೆ, ಇರಾನ್ ಸಂಪೂರ್ಣವಾಗಿ ಹಂಗ್ ಮಾಡ್ಕೊಳುತ್ತಾ, ಅದು ಬೇರೆ ಪ್ರಶ್ನೆ. ಇರಾನಿನ ರೆಜಿಮ್ನ ಸಪೋರ್ಟ್ ಮಾಡುವಂತ ಪ್ರಶ್ನೆ ಇಲ್ಲ. ಇದ್ರಲ್ಲಿ ಬಲಿಪಶು ಯಾರಾಗ್ತಿದ್ದಾರೆ? ಬೇಟೆಗಾರ ಒಬ್ಬ ಇದ್ದಾನೆ, ಬಲಿಪಶು ಇದೆ. ಬಲಿಪಶುಗೆ ಯಾವುದೇ ರೀತಿಯಾದಂತ ರಕ್ಷಣಾ ಇದೆ ಇದ್ದಾಗ ಹೆಂಗ್ ಬೇಕೋ ಹಂಗೆ ರಕ್ಷಣೆ ಮಾಡ್ಕೋತಾರೆ. ಸೊ ಫಸ್ಟ್ ನಾವು ಖಂಡಿಸ್ಬೇಕಾಗಿರೋ ದಾಳಿಯನ್ನ, ಬೇಟೆಗಾರನ್ನ ಖಂಡಿಸ್ಬೇಕು. ಮೋದಿ ಅವರು ಏನ್ ಮಾಡ್ತಾರೆ, ನರೇಂದ್ರ ಮೋದಿ ಅವರು ಬೇಟೆಗಾರನ ಜೊತೆನೂ ತಬ್ಗೋತಾರೆ, ಬೇಟೆಗಾರನ ಹೋಗಿ ಹೋಗಿ ತಬ್ಗೋತಾರೆ, ಬಲಿಪಶುಗಳ ಜೊತೆ ಅಯ್ಯೋ ಅಂತ ಕಣ್ಣೀರಾಗ್ತಾರೆ. ಇದು ಅತ್ಯಂತ ದೊಡ್ಡ ಮೋದಿ ಬ್ರಾಂಡ್ ಸೋಗಲಾಡಿತನ ನಮ್ಮ ದೇಶ. ಸರಿ ಸರಿ ಪ್ರಕಾಶ್ ಅವರೇ, ಅಂದ್ರೆ ಇವತ್ತಿನ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷರು ಇರಾನ್ ಜೊತೆ ಮಾತುಕತೆಗೆ ಸಿಗ್ತಾ ಅಂದ್ರೆ ಅದನ್ನ ಸಾರಾಸಗಟಾಗಿ ಇರಾನ್ ತಿರಸ್ಕರಿಸಿದೆ ಒಂದ್ ಕಡೆಯಲ್ಲಿ. ಇನ್ನೊಂದ್ ಕಡೆಯಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮ ಮೇಲೆ ಯಾಕೆ ನೀವು ದಾಳಿಯನ್ನ ನಡೆಸ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾವೆ. ಒಂದು ತೈಲ ಘಟಕದ ಮೇಲೂ ಕೂಡ, ಅತಿ ಹೆಚ್ಚು ತೈಲ ಸಂಗ್ರಹ ಮಾಡುವ ಘಟಕದ ಮೇಲೂ ದಾಳಿ ಆಗಿದೆ. ಇದನ್ನ ತಾವು ಹೇಗ್ ನೋಡ್ತೀರಿ? ಮತ್ತೆ ಈಗಾಗಲೇ ಶಿವಸುಂದರ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಅಲ್ಲಿ ಇಸ್ರೇಲ್ ನಲ್ಲಿ ಆಡಳಿತ ವಿರೋಧಿ ಅಲೆ ಪ್ರತಿಭಟನೆ, ಈ ಕಡೆಯಲ್ಲಿ ಎಪ್ಸ್ಟೀನ್ ಫೈಲ್ಸ್, ಟ್ರಂಪ್ ಅದಕ್ಕೆ ಬಹುತೇಕವಾಗಿ ಸಿಕ್ ಹಾಕೊಂಡಿದ್ದಾರೆ. ಹಾಗಾಗಿ ಅದರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಈ ಯುದ್ಧ, ಈ ಘರ್ಷಣೆಯ ಒಂದು ಮೊರೆ ಹೋಗಿದ್ದಾರೆ ಇಬ್ಬರು ನಾಯಕರು. ಏನ್ ಅನ್ಸುತ್ತೆ ತಮ್ಗೆ? ಈ ಮಧ್ಯ ಏಷ್ಯಾದ ಇಂಥ ರಾಜಕೀಯ ಇದೆಯಲ್ಲ, ಇದರ ಹಿಂದೆ ಅಮೆರಿಕದ ಸಾಮ್ರಾಜ್ಯಶಾಹಿತನ ನಿರಂತರವಾಗಿ ಇದ್ದದ್ದೇ. ಹೀಗಾಗಿ ನೀವು ಯೋಚನೆ ಮಾಡಿ, ಸುಮಾರು 80 ದೇಶಗಳಲ್ಲಿ ಅಮೆರಿಕದ 800 ಸೇನಾ ನೆಲೆಗಳಿದಾವೆ ಅನ್ನುವಂತ ವರದಿ ಇದೆ. 800 ಸೇನಾ ನೆಲೆಗಳು ಇಡೀ ಜಗತ್ತಿನ ತುಂಬ ಎಲ್ಲ ಇದೆ. ಭಾರತದ ಹಿಂದೂ ಮಹಾಸಾಗರದಲ್ಲೂ ಡಿಗೋ ಗಾರ್ಷಿಯಾ ಅನ್ನೋ ದ್ವೀಪದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ನೀವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ನಾವೆಲ್ಲರೂ ಹಾಕೋಬೇಕಾಗಿದೆ, ಇರಾನ್ ಸುತ್ತ ಇರೋ ಎಲ್ಲಾ ದೇಶಗಳಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆಗಳು ಯಾಕಿರಬೇಕು, ಯಾಕಿದ್ದಾವೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ. ಅವರು ತಮ್ಮ ಮಿಲಿಟರಿ ಸೇನಾ ನೆಲೆಗಳನ್ನ ಎಲ್ಲ ದೇಶಗಳಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ, ಬಹಳ ಮುಖ್ಯವಾಗಿ ಮಧ್ಯ ಏಷ್ಯಾದಲ್ಲಿ ಸ್ಥಾಪನೆ ಮಾಡುವಂತದ್ರ ಹುನ್ನಾರ ಏನಂತಂದ್ರೆ, ಮಧ್ಯ ಏಷ್ಯಾದ ಹಲವು ದೇಶಗಳಲ್ಲಿ ಅಥವಾ ಹೆಚ್ಚಿನ ದೇಶಗಳಲ್ಲಿ ತೈಲ ನಿಕ್ಷೇಪಗಳಿದಾವೆ. ಇಡೀ ತೈಲವನ್ನ, ಅಂದ್ರೆ ಪೆಟ್ರೋಲಿಯಂ ಕಚ್ಚಾ ಪದಾರ್ಥಗಳನ್ನ ಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತಗೋಬೇಕು ಅನ್ನುವಂಥದ್ದು 2ನೇ ಮಹಾಯುದ್ಧದ ನಂತರದಲ್ಲಿ ಅಮೆರಿಕ ತೀವ್ರವಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥ ಒಂದು ವಿದ್ಯಮಾನ. ನೀವು ಇರಾಕ್ನ ವಿಚಾರ ತಗೊಳ್ರಿ. ಇರಾಕ್ ಅಲ್ಲಿ ಸದ್ದಾಂ ಹುಸೇನು ಅವನು ಸರ್ವಾಧಿಕಾರಿ, ಜನರ ಪ್ರಜಾಪ್ರಭುತ್ವ ನಾಶ ಮಾಡಿದ್ದಾನೆ, ಜನರನ್ನು ಕೊಲೆ ಮಾಡ್ತಿದ್ದಾನೆ, ಜಗತ್ತನ್ನ ನಾಶ ಮಾಡ್ಲಿಕ್ಕೆ ಸಮೂಹ ನಾಶಕ ಅಸ್ತ್ರಗಳನ್ನು ತಯಾರು ಮಾಡ್ತಿದ್ದಾನೆ, ಮಾಸ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಹಿಂಗೆಲ್ಲ ಕತೆ ಹೇಳಿ ಅವನ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನನ್ನು ಕೊಂದ್ರಲ್ಲ. ಇದುವರೆಗೂ ಜಗತ್ತಿಗೆ ಅಮೆರಿಕ ಇರಾಕ್ ಅಲ್ಲಿ ಸಮೂಹ ನಾಶಕ ಅಸ್ತ್ರಗಳಿದಾವೆ ಅನ್ನುವಂಥದ್ದನ್ನ ಒಂದು ಸಣ್ಣ ಕುರುಹನ್ನು ತೋರ್ಸಕ್ ಆಗ್ಲಿಲ್ಲ. ಬದಲಿಗೆ ಏನಾಗಿದೆ ಇರಾಕ್ ಒಳಗಡೆಯಲ್ಲಿ ಅಂದ್ರೆ, ಇರಾಕ್ ನಲ್ಲಿದ್ದಂತ ತೈಲ ಬಾವಿಗಳಿದಾವಲ್ಲ, ಪೆಟ್ರೋಲಿಯಂ ತೈಲ ಬಾವಿಗಳು, ಎಲ್ಲ ತೈಲ ಬಾವಿಗಳು ಕೂಡ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದೇ ಹುನ್ನಾರವೇ ಇವತ್ತು ಇಡೀ ಮಧ್ಯ ಏಷ್ಯಾದೊಳಗಡೆಯಲ್ಲಿ ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಿ ಇಂಥ ಎಲ್ಲಾ ದೇಶಗಳಲ್ಲೂ ಕೂಡ ಇರ್ತಕ್ಕಂಥ ಪ್ರಶ್ನೆ ಇದೇನೇನೆ ಮೂಲಭೂತವಾಗಿ. ಅಲ್ಲಿರ್ತಕ್ಕಂಥ ಹಲವಾರು ಪ್ರಭುತ್ವಗಳು, ಈ ರೆಜಿಮ್ ಚೇಂಜ್ ಅಂತ ಅವ್ರು ಹೇಳ್ತಿದಾರಲ್ಲ ಇರಾನ್ ನಲ್ಲಿ, ಇಲ್ಲೆಲ್ಲ ರೆಜಿಮ್ ಚೇಂಜ್ ಮಾಡಿ ಇಟ್ಕೊಂಡಿದ್ದಾರೆ ಅವರು. ಅಮೆರಿಕ ಹೇಳ್ತಕ್ಕಂಥ ರೀತಿಯಲ್ಲಿ ಕುಣಿತಕ್ಕಂಥ ಹಲವು ಪ್ರಭುತ್ವಗಳನ್ನ ಹಲವು ದೇಶಗಳಲ್ಲಿ ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರ ರಕ್ಷಣೆಗಾಗಿ ಅಮೆರಿಕದ ಸೇನಾ ನೆಲೆಗಳನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಈಗ ಬಂದಿರೋ ಪ್ರಶ್ನೆ, ಇರಾನ್ ಅಮೆರಿಕದ ತಾಳಕ್ಕೆ ನಾನು ಕುಣಿಯಲ್ಲ ಅಂತೇಳಿ ದೃಢವಾಗಿ ನಿಂತದ್ದರ ಪರಿಣಾಮ ಇದೆಯಲ್ಲ. ಈಗಾಗ್ಲೇ ಶಿವಸುಂದರ್ ಅವರು ಹೇಳಿದ ರೀತಿಯಲ್ಲಿ ಇರಾನ್ನ ಒಳಗಡೆ ಇರ್ತಕ್ಕಂಥ ಸರ್ಕಾರ, ಖೊಮೇನಿ ಸರ್ಕಾರ ಅಥವಾ ಅದರ ಪ್ರಭುತ್ವದ ಲಕ್ಷಣಗಳು, ಅದರ ದಮನಕಾರಿ ನೀತಿಗಳು, ಮಹಿಳಾ ವಿರೋಧಿ ನೀತಿಗಳು, ಇವೆಲ್ಲವುಗಳ ಬಗ್ಗೆ ಸಮರ್ಥನೆ ಯಾರು ಮಾಡೋ ಪ್ರಶ್ನೆ ಇಲ್ಲ.
ಆದ್ರೆ ಅದರ ವಿರುದ್ಧವಾಗಿ ಜನ ಸೆಣಸುವಂತದ್ದು ಅದರ ಆಂತರಿಕ ವಿಚಾರ ಅದು. ಆದ್ರೆ ಅವರು ದೃಢವಾಗಿ ಅಮೆರಿಕದ ಈ ಪಿತೂರಿಗೆ ನಾವು ಬಲಿಯಾಗಲ್ಲ ಅಂತೇಳಿ ದೃಢವಾಗಿ ನಿಂತದ್ರ ಪರಿಣಾಮ, ನಾವ್ ಹೇಳದಂಗೆ ನೀನ್ ಕೇಳದೆ ಇದ್ರೆ ನಿನ್ನನ್ನು ಕೊಂದಾಕ್ತಿವಿ ಅನ್ನುವಂತ ಅಮೆರಿಕದ ಈ ದಾಷ್ಟ್ಯತನ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ವಿಚಾರ. ಹೀಗಾಗಿ ಇರಾನ್ಗೆ ಅಂತ ಪ್ರಶ್ನೆ ಬಂದಿದೆ. ಈಗ ಯಾರು ಅಮೆರಿಕಕ್ಕೆ ರಕ್ಷಣೆ ಕೊಡ್ತಕ್ಕಂತ ರೀತಿಯಲ್ಲಿ ಸುತ್ತಮುತ್ತ ಇರಾನ್ನ ಸುತ್ತ ಇರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಅವಕಾಶ ಕೊಟ್ಟಿದಾರೋ ಅದನ್ನ ಟಾರ್ಗೆಟ್ ಮಾಡ್ಬೇಕಂತ ಅನಿವಾರ್ಯತೆ ಇವತ್ತು ಇರಾನ್ಗೆ ಬಂದಿದೆ. ಯಾಕಂದ್ರೆ ಇರಾನ್ ನೇರವಾಗಿ ಅಮೆರಿಕವನ್ನ ದಾಳಿ ಮಾಡಕ್ ಸಾಧ್ಯವೇ ಇಲ್ಲ, ಅವ್ರಿಗೆ ಆ ಶಕ್ತಿನೂ ಇಲ್ಲ. ಇದುವರೆಗೂ ಇರಾನ್ ಅಂತ ಯಾವ ದಾಳಿಗಳನ್ನು ಮಾಡಿಲ್ಲ, ಅದನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಅಮೆರಿಕದ ಮೇಲೆ ಯಾವ ದಾಳಿ ಮಾಡಿದೆ? ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸುಮ್ಮನೆ. ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡ್ಬಿಡುತ್ತದೆ ಅನ್ನುವಂತ ಕಾರಣಕ್ಕಾಗಿ ನಾವು ಪ್ರಿಎಂಪ್ಟಿವ್ ಸ್ಟ್ರೈಕ್ ಮಾಡಿದೀವಿ ಅಂತೇಳಿ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲು ನೇತನ್ಯಾಹು ಇದಾನಲ್ಲ, ಇಸ್ರೇಲ್ನ ಪ್ರಧಾನಿ, ಈಸ್ ಎ ವಾರ್ ಕ್ರಿಮಿನಲ್, ಯುದ್ಧಾಪರಾಧಿ ಆತ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಬೇಕಾಗಿರ್ತಕ್ಕಂಥ ಯುದ್ಧಾಪರಾಧಿ. ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ಬೇಕಂತ ಕೇಸುಗಳು ಬಾಕಿ ಇದಾವೆ. ಅಂತ ಒಬ್ಬ ಯುದ್ಧಾಪರಾಧಿ ಹೇಳ್ತಿದ್ದಾನೆ ಇರಾನು ದಾಳಿ ಮಾಡಬಹುದು ಅಂತೇಳಿ ನಾವು ದಾಳಿ ಮಾಡಿದ್ವಿ, ಪ್ರಿಎಂಪ್ಟಿವ್ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾನೆ. ಇದಕ್ಕಿಂತಲೂ ಇನ್ನೊಂದು ಸುಳ್ಳು ಹೇಳೋದಕ್ಕೆ ಬೇರೆ ಸಾಧ್ಯತೆಗಳಿಲ್ಲ ಅಂತ ಅನಿಸ್ತದೆ. ಈ ಹಿನ್ನೆಲೆ ಒಳಗಡೆ ನಾವು ಗಮನಿಸಬೇಕಾಗಿರೋದು, ಇರಾನ್ ಬೇರೆ ಏನ್ ಆಪ್ಷನ್ ಇದೆ? ಅದು ಅಮೆರಿಕಕ್ಕೆ ಹೋಗಿ ದಾಳಿ ಮಾಡೋ ಸಾಧ್ಯತೆಗಳಿಲ್ಲ. ಹಾಗಾಗಿ ತನ್ನ ಸುತ್ತ ಅಮೆರಿಕ ಸೇನಾ ನೆಲೆಗಳನ್ನು ಏನ್ ಇಟ್ಕೊಂಡಿದೆ ಅದರ ಮುಖಾಂತರವಾಗಿ ಇರಾನ್ ಅನ್ನು ಸೇರಿಸಿ ಇಡೀ ಮಧ್ಯ ಏಷ್ಯಾವನ್ನ ಬೆದರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ದಾಳಿ ಮಾಡುವಂತ ಅನಿವಾರ್ಯತೆ ಇರಾನ್ಗೆ ಬಂದಿರಬಹುದು. ಈಗ ಪ್ರಶ್ನೆ ಇರೋದೇನಂತಂದ್ರೆ, ವೆನಿಜುವೆಲಾದಲ್ಲಿ ಏನಾಯ್ತು? ವೆನಿಜುವೆಲಾ ಅಧ್ಯಕ್ಷನ ಮಧುರನನ್ನ ಕಿಡ್ನಾಪ್ ಮಾಡದಂತ ಅಮೆರಿಕ ಕೊಟ್ಟಂತ ಕಾರಣ ಏನು? ಮಧುರು ಅಮೆರಿಕದ ಒಳಗಡೆಯಲ್ಲಿ ಡ್ರಗ್ಸ್ ಮತ್ತೊಂದು ಈ ಜಾಲವನ್ನ ಅಲ್ಲಿ ವಿಸ್ತರಿಸಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದ್ದಾನೆ ಅಂತೇಳಿ ಒಂದೇ ಒಂದು ಕುರುಹು ಇದುವರೆಗೂ ಅವ್ರಿಗೆ ತೋರ್ಸಕ್ಕಾಗಿಲ್ಲ. ಅಸಲಿಗೆ ಇವತ್ತು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದನ್ನಲ್ಲ, ನೀವು ಮಾರ್ಕೋ ರೂಬಿಯೋ, ಆ ಮಾರ್ಕೋ ರೂಬಿಯೋ ಮೂಲತಃ ಅವರ ಕುಟುಂಬ ಹಿಂದೆ ಕ್ಯೂಬಾದ ಹಿಂದಿಂದ ಬಂದಂತವ್ರು. ಅವರ ಪೋಷಕರಿದಾರಲ್ಲ, ಅವರು ಮಿಯಾಮಿಯಲ್ಲಿ ಅಮೆರಿಕದ ಒಳಗಡೆಯಲ್ಲಿ ಡ್ರಗ್ಸ್ ದಂಧೆ ಮಾಡ್ತಿದ್ದಂತ ಕುಟುಂಬ ಅದು. ಆಗ ನೋಡಿದ್ರೆ ಯಾರು ಡ್ರಗ್ಸ್ ದಂಧೆ ಮುಖಾಂತರ ಇಡೀ ಅಮೆರಿಕದ ಒಳಗಡೆಯಲ್ಲಿ ವ್ಯಾಪಾರ ಮಾಡ್ತಾ ಒಂದು ಕುಟುಂಬ ಬೆಳೀತೋ, ಆ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಮಾರ್ಕೋ ರೂಬಿಯೋ ಇವತ್ತು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಾನೆ. ಆತ ಹೇಳ್ತಿದ್ದಾನೆ ಬೇರೆಯವರು ಡ್ರಗ್ಸ್ ವ್ಯಾಪಾರ ಮಾಡ್ತಿದ್ದಾರೆ, ಅಮೆರಿಕಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ. ಆ ಧಕ್ಕೆ ಆಗ್ತಿರೋದು ಅಮೆರಿಕಕ್ಕೆ ಅದರಿಂದ ಅಲ್ಲ. ಅಸಲಿಗೆ ವೆನಿಜುವೆಲಾ ದೇಶ, ನೀವು ಉದಾಹರಣೆಗೆ ಹೇಳೋದಾದ್ರೆ ನಿಮ್ಗೆ, ವೆನಿಜುವೆಲಾ ನಮ್ಗೆಲ್ಲ ಗೊತ್ತಾದ ರೀತಿಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ತೈಲ ನಿಕ್ಷೇಪ ಇರ್ತಕ್ಕಂಥ ರಾಷ್ಟ್ರ ಅನ್ನೋದು ನಮಗ್ ಗೊತ್ತಾಗಿದೆ. ಅಲ್ಲಿ ಈ ಮಧುರೋಗಿಂತ ಹಿಂದೆ ಇದ್ದಂತ ಚಾವೇಜ್ ಇದ್ದಾರೆ, ಚಾವೇಜ್ ಅಂತ ಹೇಳಿ. ಆ ಚಾವೇಜು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅಲ್ಲಿದ್ದಂತ ತೈಲ ಬಾವಿಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿ ವೆನಿಜುವೆಲಾದ ಜನತೆಗೆ ತೈಲದಿಂದ ವ್ಯಾಪಾರದಿಂದ ಬರ್ತಕ್ಕಂತ ಒಟ್ಟು ಹಣವನ್ನ ಅವರ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಮನೆಗಳಿಗೆ, ಭೂಮಿಗೆ, ಅವರ ಪಿಂಚಣಿಗಳಿಗೆ, ಜನರ ಯೋಗಕ್ಷೇಮಗಳಿಗೆ ಬಳಸೋದಕ್ಕೆ ಶುರು ಮಾಡಿದ ಕಾರಣದಿಂದಾಗಿ ಆ ಇಡೀ ತೈಲವನ್ನ ಆ ಹಿಂದೆ ಲೂಟಿ ಮಾಡ್ತಾ ಇದ್ದಂತ ಅಮೆರಿಕದ ಕಂಪನಿಗಳು ಹಿಡಿತ ತಪ್ಪಿದ್ರಿಂದಾಗಿ ಪರಿತಪಿಸ್ತಾ ಇದ್ರು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು, ಬಂಡವಾಳದಾರರು. ಅವರ ಹಿತವನ್ನ ಕಾಪಾಡ್ಲಿಕ್ಕಾಗಿ ಮಧುರನ್ನ ಕಿಡ್ನಾಪ್ ಮಾಡಿದ್ದು. ಇವತ್ತೇನಾಗಿದೆ ಪರಿಸ್ಥಿತಿ? ಭಾರತಕ್ಕೆ ನೇರವಾಗಿ ಅದರ ಪರಿಣಾಮ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅಮೆರಿಕ ಹೇಳಿದೆ ವೆನಿಜುವೆಲಾದಿಂದ ನಾವು ಪ್ರೋಸೆಸ್ ಮಾಡ್ತಕ್ಕಂತ ತೈಲವನ್ನ ನೀವು ಕೊಂಡ್ಕೋಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ಹಾಕ್ತಾರೆ. ನಮ್ಮ ದೇಶದ ಪ್ರಧಾನಿ, 56 ಇಂಚಿನ ಪ್ರಧಾನಿ ಏನ್ ಹೇಳ್ತಿದ್ರು? ಅವ್ರು ಇವತ್ತು ಹೋಗಿ ಶರಣಾಗಿದ್ದಾರೆ, ರಷ್ಯಾ ತೈಲವನ್ನ ನಾವು ಕೊಂಡ್ಕೊಳ್ಳಲ್ಲ, ನೀವ್ ಹೇಳಿದ ತೈಲ ನಾವು ತಗೊಳ್ತೀವಿ, ದುಬಾರಿ ಬೆಲೆ ತಗೊಳ್ತೀವಿ ಅಂತೇಳಿ ಶರಣಾಗಿದ್ದಾರೆ. ಈ ಇರಾನ್ ಮೇಲೆ ದಾಳಿ ಮಾಡೋದಕ್ಕಿಂತ ಮೊದಲು ಇಸ್ರೇಲ್ಗೆ ಭಾರತದ ಪ್ರಧಾನಿ ಹೋಗಿದ್ರಲ್ಲ, ಅಲ್ಲಿ ನಡ್ಕೊಂಡಂತ ರೀತಿ ಅಂತದ್ದು, ಭಾರತದ ಪ್ರಧಾನಿ ಹೇಳಿಕೆಗಳನ್ನ ನಾವು ಗಮನಿಸಬೇಕಾಗಿದೆ. ಇದು ಆತಂಕ ಪಡುವಂತ ವಿಚಾರ. ಏನ್ ಹೇಳಿದ್ರು ಭಾರತದ ಪ್ರಧಾನಿ? ಈ ಇಸ್ರೇಲ್ ಮೇಲೆ ದಾಳಿ ನಡೀತಲ್ಲ, ಆ ದಾಳಿಯನ್ನ ಅತ್ಯುಗ್ರವಾಗಿ ಖಂಡಿಸ್ತೀವಿ ಅಂತೇಳಿ ಹೇಳಿದ್ರು. ಅಲ್ಲಿ ಕೆಲವರು ಸತ್ರು ಇಸ್ರೇಲ್ ಮೇಲೆ ನಡೆದಂತ ದಾಳಿಯಲ್ಲಿ. ಅದನ್ನ ನಾವ್ ಯಾರು ಸಮರ್ಥನೆ ಮಾಡಕ್ ಆಗಲ್ಲ. ಆದ್ರೆ ಇವತ್ತು ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ನಡೆಸಿದಂತ ನಂತರದ ದಾಳಿಗಳಿದಾವಲ್ಲ, ಏಕಪಕ್ಷೀಯವಾದಂತ ಯುದ್ಧ ಇದೆಯಲ್ಲ, ಅದರಲ್ಲಿ 75-80 ಸಾವಿರ ಜನ ಇದುವರೆಗೂ ಸತ್ತಿದ್ದಾರೆ. ಭಾರತದ ಪ್ರಧಾನಿ ಇಸ್ರೇಲ್ನ ಸಂಸತ್ತಲ್ಲಿ ನಿಂತು ಮಾತಾಡುವಾಗ ಈ 75-80 ಸಾವಿರ ಜನ
ಅಮಾಯಕರನ್ನ ಇಸ್ರೇಲ್ ಕೊಂದಿದೆಯಲ್ಲ, ಅದರ ಬಗ್ಗೆ ಒಂದು ಸಣ್ಣ ಧ್ವನಿಯನ್ನ ಎತ್ತಲಿಲ್ಲ ಭಾರತ ಪ್ರಧಾನಿ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇದು ಮುಂದಕ್ಕೆ ಭಾರತದ ಮೇಲೆ, ಭಾರತದ ಸಾರ್ವಭೌಮತೆ ಮೇಲೆ, ಭಾರತದ ಸ್ವಾವಲಂಬನೆ ಮೇಲೆ ಮತ್ತು ಭಾರತೀಯರು ಯಾರು ಜಗತ್ತಿನ ಎಲ್ಲ ಕಡೆಯಲ್ಲಿ ಹರಡಿ ಕೆಲಸ ಮಾಡಿ ಬದುಕುಗಳನ್ನು ಕಟ್ಕೊಂಡಿದ್ದಾರೆ ಅವರೆಲ್ಲರ ಬದುಕಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ. ಭಾರತದ ಈ ನಿಲುವು ಕೂಡ ಭಾರತೀಯರಿಗೆ ತೊಂದರೆ ಉಂಟು ಮಾಡುವಂತ ಎಲ್ಲ ಲಕ್ಷಣಗಳು ಇದಾವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಯುದ್ಧ ಎಲ್ಲೇ ನಡೆದ್ರೂ ಅದು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ. ಭಾರತದ ಪ್ರಧಾನಿ ಫಾದರ್ಲ್ಯಾಂಡ್ ಮದರ್ಲ್ಯಾಂಡ್ ಅನ್ವೇಷಣೆಯಲ್ಲಿ ಬ್ಯುಸಿ ಆಗಿದ್ರು, ಅದನ್ನ ಕಣ್ಸೋದಕ್ಕಾಗ್ಲಿಲ್ಲ ಅಂತ ಅನ್ಸುತ್ತೆ.